ಏನು ಪ್ರತಿಭಕ್ಕ ನನ್ನ ಮೇಲೆ ಪ್ರೀತಿ ಬರಂಗ ಆಗ್ಬಿಡ್ತಲ್ಲ ಇವತ್ತು. ಇಷ್ಟು ವರ್ಷ ಎಲ್ಲಾನು ಆಕಿ ಮೇಲೆ ಹಾಕಿದ್ ನಾನು, ಈಗ ಎಲ್ಲಾನು ನನ್ನ ಮೇಲೆ ಬಂದ್ಬಿಡ್ತಲ್ಲ. ಯಾರು ನನ್ನ ಮಾತ ನಂಬ್ತಿದ್ದಿಲ್ಲ. ಹೆಂಗ ಹತ್ತು ಕರೆದು ಚಲೋ ಆತು. ಇಲ್ಲ ಅಂದಿದ್ರ ನಾಳೆ ನನ್ನ ಮಾತು ಯಾರು ನಂಬ್ತಿದ್ದಿಲ್ಲ. ನನ್ನ ಗಂಡನು ನನ್ನ ಹೊಡೆದು ಚಲೋ ಮಾಡ್ದ. ಇಲ್ಲ ಅಂದಿದ್ರೆ ನಾನು ಈ ಮನ್ಯಾಗ ನಾಯಿ ಥರ ಇರ್ಬೇಕಾಕಿತ್ತು. ನಾನೇನೇನೆ ಅನ್ಕೊಂಡೆ. ಇನ್ಮೇಲೆ ಮಕ್ಕೋಡ್ ಹಾಕೊಂಡು ಬದುಕೋದ್ರಾಗ ಅರ್ತಿಲ್ಲ. ನನಗೇನು ಬೇಕದನ್ನ ನಾನ ತಗೋಬೇಕು. ಅಕ್ಕಿನ ಇಬ್ಬರನ್ನು ಮನೆಯಿಂದ ಹೊರಗೆ ಹಾಕಿ ನಾನು ಈ ಮನೆ ಯಜಮಾನಿಕೆ ತಗೋಬೇಕು. ಮೊದ್ಲು ನಮ್ಮ ಮನ್ಯಾಗ ಅದಾಳಲ್ಲ ಮುದುಕಿ, ಅವನ್ನೇ ಅಡಕು ಒಂದು ಏನರ ಗತಿ ಕಾಣಿಸ್ಬೇಕು. ಇಷ್ಟು ದಿನ ಒಳ್ಳೆಕಾಗಿ ನನಗೂ ಸಾಕಾಗೈತಿ. ಇನ್ನು ನನ್ನ ಕೈಲಾಗಲ್ಲ. ಬರ್ಲಿ ನನ್ನ ಗಂಡ. ಸುಮಂಗ್ಲಾ, ದಯವಿಟ್ಟು ನನ್ನ ಕ್ಷಮಿಸ್ರಿ. ನನಗೆ ಖರೇನ ಭಾಳ ಕನ್ಫ್ಯೂಷನ್ ಆಗ್ಬಿಟ್ಟೈತಿ. ಸುಮಿತ್ರಾ, ಶಾರದಾ, ಆ್ಯಕ್ಚುಲಿ ಇದ್ರೊಳಗೆ ಸುಮಿತ್ರಾ, ಅದ್ರೊಳಗೆ ಶಾರದಾ, ನಿನ್ನ ಅದ್ರೊಳಗೆ ಎಲ್ಲ ಸುಮಿತ್ರಾ ಅಂತ ಹೇಳೀನಿ. ದಯವಿಟ್ಟು ಕ್ಷಮಿಸ್ಬಿಡ್ರಿ, ನಾನು ಸರಿ ಮಾಡ್ಕೋತೀನಿ. ನಂಗೆ ಯಾಕೆ ಅದು ಅಷ್ಟೇ ಕನ್ಫ್ಯೂಷನ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಇಲ್ಲ ಹೆಸರು ಬೇರೆ ಏನಾರ ಇಟ್ಬಿಡ್ಲಾ? ನಂಗೆ ಎರಡೂ ಕ್ಯಾರೆಕ್ಟ್ರಿಗೂ ಭಯಂಕರ ಕನ್ಫ್ಯೂಷನ್ ಆಗ್ಬಿಟ್ಟೈತಿ. ಇದ್ರಾಗಿರೋಕೆ ಸುಮಿತ್ರಾ, ದಯವಿಟ್ಟು ಕ್ಷಮಿಸ್ರಿ. ಆಮೇಲೆ ನೀನು ಹಗರು ತಿಳ್ಕೊಬೇಡ ಆಕಿನ, ಸುಮಿತ್ರಾ ಅತ್ತಿಗೆಮ್ಮನ್ನ. ಆಮೇಲೆ ಆಕಿ ಮಗಳು ಅಲ್ಲ, ಬುದ್ಧಿಗೆ ಐತಲ್ಲ ನಿನಗೆ ಎಷ್ಟರ ಬುದ್ಧಿ ಐತಿ? ಏನ ನಾವು ಮಾಡಿದ್ರು ಯಾರ ಕೈಗೂ ಸಿಕ್ಕಾಕೋಬಾರ್ದು. ಮೊದ್ಲಂತ್ರ ಅವಕ್ಕೆ ತಲೆಯಾಗ ಬುದ್ಧಿ ಇದ್ದಿದ್ದಿಲ್ಲ. ನೀನೇನ ಮಾಡಿದ್ರು ಮಕ್ಕಳು ಮುಂದೆ ನಡೀತಿತ್ತು. ಈಗ ಹಂಗಲ್ಲ. ಅದ್ರಾಗ ಆಕೆದಳು ನೋಡು, ಸುಮಿತ್ರಾನ ಮಗಳು ಭಾರಿ ಕಡ್ಬಿಡುಕಿ, ಭಾರಿ ಬೆರಿಕೈತಿ, ಭಾರಿ ಹುಷಾರಿನ ನೀನು. ಇನ್ನ ಇದು ಬಿಡು, ನಮ್ದು ಏನೇನು ಉಪಯೋಗ ಇಲ್ಲ. ನಮ್ದು ಗಂಧ ಗೊತ್ತಿಲ್ಲ, ಕಾಳಿ ಗೊತ್ತಿಲ್ಲ. ಇದಕ್ಕೆ ಅಲ್ಲೇ ನನಗೆ ಮೋಸ ಆಗಿದ್ದು. ಇನ್ನು ತಲೆ ಕೆಸ್ಕೊಬಿಡ್ತಾಗೋರಿ. ಇನ್ನು ಭಾಳ ಹುಷಾರಾಗಿ ಮಾಡ್ತೀನಿ. ಅಲ್ರಿ, ಇನ್ನು ನಾವು ಇಲ್ಲಿ ಇರೋದ ಬ್ಯಾಡ್ರಿ. ಅವ್ರು ಹೆಂಗೆ ನಿಮ್ಮ ಅಣ್ಣಾರು ನೋಡ್ರಿ, ನಿಮ್ಮ ಪ್ರತಾಪಣ್ಣ ಹೆಂಗೆ ಹೇಳ್ತಾನ, ನಾ ಇರೋದಿಲ್ಲ ಅಂತಂದು ಹೆಂಡತಿನ ಮಗಳು ತಂದು ಬಿಟ್ಟು ಹೋದಾತ, ವಾಪಸ್ ಬಂದಿಲ್ಲ ಹೆಂಗಂತಂದು ಕೇಳಕ. ಇವತ್ತು ಬರ್ತಾನ ಕತ್ತಿದ್ರು. ಏನು ಬರ್ತಾನ ಏನು ಬಿಡ್ತಾನ? ಆತೇನು ಬಂದು ಕರ್ಕೊಂಡು ಹೋಗಲ್ಲ. ಇಷ್ಟೆಲ್ಲ ಆದ್ರೂ ನಾ ಫೋನ್ ಮಾಡಿ ಹೇಳಿ ನೋಡ್ರಿ, ಬಂದು ಕರ್ಕೊಂಡು ಹೋಗಂತಂದು. ಅದ್ರದ್ದು ಯೋಚನೆ ಮಾಡ್ತಿಲ್ಲ ಯಾರು. ನಾ ಬರಲಿ ಅಣ್ಣ, ನಾನು ಮಾತಾಡಿ ಹೆಂಗಾರ ಮಾಡಿ ಕರ್ಕೊಂಡು ಹೋಗಂತ ಹೇಳ್ತೀನಿ. ಈಗ ನಾವು ಅನ್ಕೊಂಡಿರಂಗೆ ಏನೂ ಆಗಿಲ್ಲ. ನಾವು ಹೊರಗೆ ಹೋದ್ರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಹೆಸರಲ್ಲೇ ಎಲ್ಲ ಇರಬೇಕು. ನಾನು ಐಷಾರಾಮಿ ಜೀವನ ಮಾಡೀನಿ. ಹುಡ್ದಾಗಿದ್ದನು ಬಂಗಾರ ಚಮಚೆ ಬಾಯಾಗ ಇಟ್ಕೊಂಡ್ಬಿಟ್ಟು ನಾನು. ನನಗೆ ಬೇಡಿಕೆ ತಿಂದು ಬದುಕಕ್ಕಾಗೋದಿಲ್ಲ. ಎಲ್ಲಾನು ಮೊದಲು ಕೂಡಿಟ್ಕೊಳ್ಳೋಣ, ಚಂದಾಗ ಒಂದು ಮನೆ ಕಟ್ಸೋಣ ಕೊಪ್ಪಳದಾಗ. ಈಗೇನು ಬೇಕಾದಂಗೆ ಮನೆ ಅದಾವು. ನನಗೂ ಏನು ಹಳ್ಳಿಯಾಗ ಬಿದ್ದು ಸಾಯ್ಬೇಕಂತೇನಿಲ್ಲ. ಇನ್ನು ಎಷ್ಟು ದಿನ ಅಂತ ಹೊಲ್ದಾಗ ಕೆಲಸ ಮಾಡಲಿ. ನಾನು ಹೊಲದಾಗ ಲಾವಣಿ ಕೋರೋ ಕೊಟ್ಟು ಆರಾಮಾಗಿ ಬಂದು ರೊಕ್ಕದಾಗ ಮಜ್ವಾಗಿರ್ಬೇಕು. ಒಂದು 10-12 ಮನೆ ಕಟ್ಟಿಸ್ಬೇಕು. ಅದ್ರ ಬಾಡಿಗೆಗ ನಾನು ನೀನು ಆರಾಮಾಗಿ ಸಾಯೋವರೆಗೂ ಜೀವನ ಮಾಡಬೇಕು. ನನ್ನ ಮಕ್ಕಳು ಆರಾಮಾಗಿರ್ಬೇಕು. ಅವ್ರಿಗೇನು ಬೇಕು ಏನು ಬೇಡ ಅಂತ ಹೊಡೆಯೋದ್ರಾಗನ ತಂದಿಡಾಕ ನಮ್ಗೆ ಶಕ್ತಿ ಇರಬೇಕು. ಹಂಗಾಗೋವರೆಗೂ ತಡ್ದೀನಿ, ಅದ್ರ ಸಂಬಂಧ ತಡ್ದೀನಿ. ಅವಸರ ಮಾಡ್ಬಿಡ ಸುಮಂಗ್ಲಾ. ಅದೇನು ಮಾತಾಡ್ತಿರೋ ಏನೋ ನನಗೆ ಗೊತ್ತಿಲ್ಲ. ನನಗಂಕರು ಖರೇನ ಇನ್ನಾಗಲ್ರಿ. ಅಲ್ಲೇನ್ರಿ ನಿಮ್ಮ ಅಣ್ಣ ಪ್ರತಾಪಣ್ಣ ಎಷ್ಟು ಧೈರ್ಯವಾಗಿ ಒಂದೆಸರಿಗೆ ಹೇಳಿದ್ರು, ನಾನಂತರೂ ಇರಲ್ಲ, ನಾನಂತರೂ ಬೇರೆ ಮನೆ ಮಾಡ್ಕೋತೀನಿ ಅಂತಂದು. ಹೇಳಿದ ಕೂಡಲೇ ನಮ್ಮಪ್ಪ ಒಪ್ಕೊಂಡು ಕಳಿಸ್ಬಿಟ್ಟು ನಾನು ರೊಕ್ಕ ಕೊಟ್ಟು ಹೋಗಪ್ಪ ಮಾಡ್ಕೊ ಅಂತ. ನಮ್ಮ ಅಣ್ಣಗೆ ತಿಂಗಳ ಲಕ್ಷ ಸಂಬಳ, ಮತ್ತು ಅದಕ್ಕೆ ಗಿಂಬಳ ಅಷ್ಟು ಬರತ್ನ ಆತ ಹೋಗಿ ಇನ್ನೂ ಮಾಡ್ಕೊಳಕ್ ಆಗೋದತ್ತಾಗ. ಕೇಳಿ ನಮ್ಮಪ್ಪನ ಮತ್ತೆ ಕೇಳಿ ನಮ್ಮಪ್ಪ ಹೇಳಿದ ಕೂಡಲೇ ಏನಂದ, ಹೋದ್ನಿಲ್ಲ ಸುಮ್ಮನೆ ಕೇಳ್ಕೊಂಡು ನಮ್ಮಪ್ಪ ಹೇಳಿದ್ದ ಅಷ್ಟ. ಅದೇನ ಅಲ್ಲಿ ಮನಿ ಮಾಡ್ಕಂಡ, ಅದು ಅದಕ್ಕೂ ಒಂದು ಕಾರಣ ಐತಿ. ಅಲ್ಲಿ ಇರ್ಬೇಕು, ಹೆಂಡತಿ ಮಕ್ಕಳು ಇಟ್ಟು ನನ್ನ ಮುಂದೆ, ಅದಕ್ಕೆ ಕಟ್ಟಿಸ್ಕೊ ಮಾಡ್ಕೊ ಅಂತಂದು ಅಪ್ಪನೂ ಸಪೋರ್ಟ್ ಮಾಡಿದ್ರು. ಅದಕ್ಕಾತದು. ಅದಷ್ಟು ಸುಲಭಿಲ್ಲ, ಸುಮ್ಮನಿರು. ನಮ್ಮಪ್ಪನ ನೀನು ಹಗರು ತಿಳ್ಕೊಬೇಡ. ಅದನ್ನ ಧಿಕ್ಕಾರ ಮಾಡಿ ನಾನೇನು ಮಾಡೋಕ್ಕಾಗಲ್ಲ. ಮತ್ತೆ ಹೆಂಗ್ರಿ ಹೆಂಗ ಎಷ್ಟು ದಿನ ಅಂತ ನಾನು ಬ್ಯಾರೆ ಥರ ಬದುಕಲಿ? ನಾನಾಗಿ ಬದುಕಬೇಕು. ನನ್ನ ಮಕ್ಕಳು, ನಾನು, ನನ್ನ ಗಂಡ ಚಂದಿರ್ಬೇಕು. ಆಮೇಲೆ ಅತ್ತಿ ಮಾವ ಅವೆಲ್ಲ ಬ್ಯಾರೆ ಸಡಗ್ರ ನೋಡ್ರಿ. ನನಗಿನ್ನಾಗಲ್ಲ. ಏನ ಒಟ್ಟು ಹಿಂಗೆ ಹೇಳಿದ್ರಿ ಹಿಂಗೆ ಹೇಳ್ಬಿಡ್ತೀರಿ. ಅಲ್ರಿ, ನಮ್ಮಪ್ಪನ ಆಸ್ತಿ ಜಗ್ ಐತಲ್ರಿ, ನಮ್ಮಪ್ಪನ ಏನ್ರ ಕೊಡ್ತಾನ. ನೋಡ್ ಸುಮಂಗ್ಲಾ, ಇದ್ರ ಬಗ್ಗೆ ನಾವು ಸಾಕಷ್ಟು ಸಲ ಮಾತಾಡೀವಿ. ಮತ್ತು ಅದನ್ನ ಮಾತಾಡಕ್ಕೆ ನನಗಾಗಲ್ಲ. ಅರ್ಥ ಮಾಡ್ಕೋ, ಸ್ವಲ್ಪ ಸಮಾಧಾನವಾಗಿರು. ರೀ ಇವರೊಬ್ರು ಭಗತೊರೆ ತೀರದಲ್ಲಿ ಎಲೆ ಹಸಿರ ಬಳ್ಳಿಯಲಿ ಅರಳು ನೀ ಪುಷ್ಪವಾಗಿ ಅವ್ವ ಬಾರವಾ ಗೊಂಬೆ. ಅವ್ವ
ಅದು ಅಡ್ಗೆ ಮನೆಯಾಗಿಲ್ಲ ಬಿಸ್ಕೆಟ್ ಇಲ್ಲೇ ರೂಮ್ನಾಗ ಅದಾವಲ್ಲ ಕಬಾಟ್ನಾಗಿಂದ ಕೊಡ್ತೀಯಲ್ಲ ಅವನ್ ಕೊಡ ನಂಗೆ ಹೊಟ್ಟೆ ಹಸಿವು ಆಗೈತವ ಅಮ್ಮ ಹೇಳಿ ನೋಡಿದ್ರ ನಿಮಗ ಹೊಟ್ಟೆ ಸಾಪಾಗಲ್ಲ ಬಿಸ್ಕಿಟ್ ತಿನ್ಬ್ಯಾಡ್ರಿ ಅಂತ ಬೈತಾಳ ಇಲ್ಲೇ ತಿಂದೋಕಿನ್ ಕೊಡ ಬಿಸ್ಕೆಟ್ ಬೇಕಾ ಕೊಡ್ತೀನಿ ಬಾ ಅಮ್ಮ ಇಲ್ಲಿ ಬಾ ನಿನಗ ನಾ ಹೇಳಿದ್ನಿಲ್ಲ ಬಾರ ಇಲ್ಲಿ ಅಯ್ಯಯ್ಯೋ ಅವ ಹೊಡಿತಾಳ ಅವ ನಂಗೆ ಬಿಸ್ಕೆಟ್ ಬೇಡ ಆಮೇಲೆ ಬರ್ತೀನಿ ಬಾಲೆ ಇಲ್ಲಿ ದೇವದಂತಕ್ಯ ಬಾ ಇಲ್ಲಿ ಅವ ಮಕ್ಕಳು ಸುಳ್ಳು ಹೇಳ್ಬಾರ್ದು ನಿಜ ಹೇಳು ಅಂತಂದ್ಲು ದೊಡ್ಡವ ಅದಕ್ಕ ಹೇಳಿದೆ ನಿನಗೆ ಹೇಳ್ಬೇಡ ಅಂತ ಹೇಳಿದ್ದೆ ಹೇಳ್ಬಿಟ್ಟಳನ್ನ ದೊಡ್ಡವ ಇನ್ನ ಏನೇನ್ ಹೇಳಿ ಹೋಗಿ ಇನ್ನ ಏನೇನ್ ಹೇಳಿದಿ ನೀನೇನ್ ನನ್ನ ಮಗಳ ಅಕ್ಕಿ ಮಗಳಲ್ಲೇ ನಾ ಹೇಳ್ದಂಗೆ ಕೇಳ್ಬೇಕು ಬಾ ಇನ್ನೊಂದು ಬಿಸ್ಕಿಟ್ ಅಂತ ಬಾ ನಿನಗೇನು ಕೊಡೋದಿಲ್ಲ ನಿನಗೇನೇನು ಕೊಡೋದಿಲ್ಲ ನಿಮ್ಮ ಅಣ್ಣಗೆ ಅಷ್ಟೇ ಕೊಡ್ತೀನಿ ನಿನಗೇನು ಕೊಡೋದಿಲ್ಲ ನಿನಗ ಹೇಳ ಮಾತು ಕೇಳೋದಿಲ್ಲ ನೀನು ಬಾ ಬಾ ನಿನಗೆ ಮಾಡ್ತೀನಿ ಹೋಗೀಗ ನನ್ನ ಮುಂದಿದ್ದೆ ಅಂದ್ರೆ ದನ ಬಡ್ದಂಗೆ ಬಡಿತೀನಿ ಮತ್ತ ನಾನ ಕೆಟ್ಟಕ್ಕಿನ ಮನ್ಯಾಗ ತೊಲಗಿಲ್ಲಿದ್ದ ನನ್ನ ಕಣ್ಣು ಮುಂದೆ ನಿಂತ್ರೆ ಬೇಡ ತೊಲಗ ಅವ್ವ ಒಟ್ಟಿತ್ತು ಕಡುಬು ಇಡ್ಲೇನು ಬಾಯಾಗ ಬೇಕನ ಬಾ ಇಲ್ಲಿ ಒಲ್ಲೆ ವಯವನ ಕಡುಬು ಒಲ್ಲೆ ಹಾಗೆ ಮತ್ತೆ ಬಂದು ನನ್ನ ಹೊಟ್ಟೆ ಉಸ್ತಾಳ ದರಿದ್ರದ್ದು ಸುಮಂಗ್ಲ ಈಗ್ಯಾಕೆ ಬಂದ್ಲ ಉರಿಯ ಬೆಂಕಿ ತುಪ್ಪ ಹಾಕಕ್ ಬಂದಿರ್ತಾಳ ಇನ್ನೇನೈತಿ ಅಕ್ಕ ಒಳಗ್ ಬಾ ಅಕ್ಕ ಜೋರ್ ಹೊಡೆದ್ ನನ್ನ ಜಗದೀಶ್ ನಿನಗ ಜೋರ್ ಏಟ್ ಬಿತ್ತು ಇಲ್ಲವಾ ನನಗೇನು ಏಟ್ ಬಿದ್ದಿಲ್ಲ ನಾ ಮಾಡಿದ ತಪ್ಪಿಗೆ ಕರೆಕ್ಟ್ ಆತ್ ಬಿಡ ಇಲ್ಲ ಅಂದಿದ್ರೆ ನನಗೇನು ಬುದ್ಧಿ ಬರ್ತಿದ್ದಿಲ್ಲ ಸುಳ್ಳು ಹೇಳಿ ನಾನು ತಪ್ಪು ಮಾಡಿದೆ ನಾವು ಹೇಳ್ಕೊಡ್ತೀವಲ್ಲ ಮಕ್ಕಳಿಗೆ ಸುಳ್ಳು ಹೇಳ್ಬೇಡ್ರಿ ಅಂತೇಳಿ ನನಗೆ ಕರೆನ ಗಾಬರಾಡ್ಸಿದ್ನವ ನಂಗೆ ಏನು ಮಾಡ್ಬೇಕಂತ ದಿಕ್ ತಿಳಿಲಾರ್ದ ಸುಳ್ಳು ಹೇಳ್ಬಿಟ್ನೆ ಯಾಕ ಬೇಸರ ಮಾಡ್ಕೋಬೇಡ ನೀನು ಇಲ್ಲ ನಾನೇನು ಬೇಸರ ಮಾಡ್ಕೊಂಡಿಲ್ಲ ಅದ ದಿಶುಗ ಭಾಳ ಆರಾಮಿಲ್ಲದಂಗೆ ಆತಲ್ಲ ನೀ ಹೇಳಿದ್ದಿದ್ರೆ ಚಲೋ ಇರ್ತಿತ್ತು ಪಾಪ ಪ್ರತಿಭಾ ಅನ್ಯಾಯವಾಗಿ ಎಲ್ಲರ ಹತ್ರನೂ ಬಯಸ್ಕೊಂಡ್ಲು ನಂಗೆ ಅದು ಇನ್ನೂ ಜಾಸ್ತಿ ಬೇಜಾರಾಯ್ತು ನನಗೆ ಬೇಜಾರಾಗೈತೆ ಅಂತ ಸಮಾಧಾನ ಮಾಡಕ್ಕೆ ಬಂದಿಲ್ಲ ಆಕಿಗೆ ಬೇಜಾರಾಗೈತಲ್ಲ ಅದನ್ನ ನನಗೆ ತಿಳಿಸಿ ಹೇಳಕ್ಕೆ ಬಂದಾಳ ಇನ್ನೊಮ್ಮೆ ಹಿಂಗೆ ಮಾಡಬೇಡ ಪ್ರತಿಭಾ ಪಾಪ ಅಂತ ಹೇಳ್ತಾಳೆ ಈಗ ನೆಕ್ಸ್ಟ್ ನೋಡಿರ್ಬೇಕಾರೆ ಪಾಪ ಅಲ್ಲನು ಪ್ರತಿಭಾ ಆಕಿ ಮೊದ್ಲ ಮೆಂಟಲಿ ಡಿಸ್ಟರ್ಬ್ ಆಗ್ಯಾಳ ಅಂದ್ರೆ ಡಿಪ್ರೆಷನ್ ಒಳಗೆ ಅದಾಳ ಆಕಿ ಮಕ್ಕಳಾಗಿಲ್ಲ ಅಂತ ಹೇಳಿ ಅಂಥದ್ರಾಗನ ಇವೆಲ್ಲನೂ ಆದ್ರೆ ಪಾಪ ಇನ್ನೂ ಡಿಸ್ಟರ್ಬ್ ಆಕಾಳಕಿ ಅದಕ್ಕೆ ಅದೆಲ್ಲ ಬಿಡು ಹೋಗ್ಲಿ ನೀನು ಬೇಜಾರಾಗ್ಬೇಡ ಇಲ್ಲಕ್ಕ ನಾನೇನಂತವೆಲ್ಲ ಮನ್ಸಿಗೆ ಹಚ್ಕೊಳಲ್ಲ ನಾನು ಮನುಷ್ಯಲ್ಲ ಅಲ್ಲೋಡು ಇಲ್ಲಕ್ಕ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಬಿಡು ಇವ್ರು ಮಾಡಿದ ಖರೇನ ಐತಿ ಈಗೂ ಒದ್ರಾಡಿ ಹೋದ್ರು ಮತ್ತೇನು ಮಾಡಬೇಕು ನಾ ಮಾಡಿದ್ದ ಅಂತದೈತಲ್ಲ ಉದ್ಯೋಗ ಸರಿ ಆಯಿತು ಅಂದಂಗೆ ನಾ ಯಾಕೆ ಬಂದೆ ಅಂದ್ರೆ ನನ್ನ ಮೂಬಟ್ಟು ಯಾಕೋ ಮುರಿದ್ಬಿಟ್ಟೈತಾ ಹೋಗಿ ಒಂದು ಮೂಬಟ್ಟು ತೊಗೊಂಬರೋಣ ಬರ್ತೀಯಾ ಹೌದಕ್ಕ ನಾನು ಕಾಲಾಗಿನ ಗೆಜ್ಜೆ ಎಲ್ಲ ಕಟ್ಟಾಗ್ಯಾವು ಒಂದು ಜೊತೆ ಎಕ್ಸ್ಟ್ರಾ ಐತಿ ಅದು ಭಾಳ ಅಗ್ಲ ಐತಿ ಎಲ್ಲರ ಹೋದ್ರ ಬಂದ್ರ ಯಾವ್ದಾರ ಮದುವೆ ಮುಂಜಿಗೆ ಹೋದ್ರೆ ಹಾಕೋಣಕಂತ ಇಟ್ಟೀನಿ ದಿನ ಹಾಕ್ಯಾಣಕ್ಕಿಲ್ಲ ಹೋಗಂತವು ನಾನು ಬರ್ತೀನಿ ಸಂಜೆ ಮುಂದೆ ಹೋಗೋಣ ನಾಳೆ ಹೆಂಗೋ ಐತಾರಲ್ಲ ಹುಡುಗರು ಮನೆಯಾಗಿರ್ತಾವು ಹೋಗೋಣಂತೆ ಹೋಗೋಣ ಅತ್ತೇರಿ ಇನ್ನೊಂದು 2 ದಿನ ಬ್ಯಾಡ ಅಂದಿದ್ರಾ ಅದಕ್ಕೆ ಶನಿವಾರ ಬ್ಯಾಡ ಐತಾರನ ಹೋಗಂತ ಸರಿ ಅಕ್ಕ ಮಾವಾರೇನ್ರಿ ಫೋನ್ ಮಾಡಿದ್ರೇನು ಪ್ರತಾಪ್ ಮಾವಾರ ಇಲ್ಲವಾ ಮಾಡಿಲ್ಲ ನಾನೇ ಮಾಡಿದ್ದೆ ಫೋನು ತೆಗಿಲಿಲ್ಲ ಏನೋ ಬ್ಯುಸಿ ಒಳಗಿರ್ಬೇಕು ಬರ್ತೀನಿ ಅಂದಿದ್ರವ ಯಾಕೋ ಬಂದಿಲ್ಲ ಸರಿ ಅಕ್ಕ ಆಯ್ತು ಸುಮಿತ್ರಾ ನೋಡು ಇನ್ನೊಂದು ಬಾಯಿನ ಮತ್ತೆ ಬಾಯಿಗಿಲ್ಲ ನಿಮ್ಮ ಅವರು ಬಂದ್ರು ಪಾಪ ದಿಶುನು ಎಷ್ಟು ಕೇಳಕತ್ತಿಲ್ಲ ಅಪ್ಪ ಅಪ್ಪ ಅಂತ ಹೇಳಿ ಬಂದ್ರಲ್ಲ ಇವು ಎಲ್ಲಿ ಹೋಗ್ಯಾವನ ಹುಡುಗರು 2 ಗಂಡಗಳು ಒಟ್ಟ ಮನೆಗೆ ಇರುವ ನೋಡಿ ಇವ ಅಂತ್ರು ಇವ್ರಿಗೆ ಹೇಳ್ಬೇಕು ನಾವಿಲ್ಲೇ ಇರೋದಾದ್ರ ಯಾವ್ದಾರ ಸ್ಕೂಲಾಗ ಮಾತಾಡಿ ನಮ್ಮ ಗೊಂಬೆ ಸ್ಕೂಲ್ ಚಲೋ ಐತಲ್ಲ ಅಲ್ಲೇ ಸೇರ್ಸಕ್ ಹೇಳ್ತೀನಿ ತಡಿ ಅದ ವಿಷಯ ಮಾತಾಡಕ ಇವ್ರನ್ನ ಬಾ ಅಂತ ಹೇಳಿದ್ದೆ ನಾನು ಚಲೋ ಅದು ಬಂದಿದ್ದೆ ನಾನು ಹೋಗಿ ಇವ್ರಿಗೆ ಏನ್ ಬೇಕು ಕೇಳ್ತಿರ್ತೀನಿ ಚಾ ಮಾಡ್ಕೊಂಬರ್ತೀಯ ಬೇಸರ ಮಾಡ್ಕೋಬೇಡ ಈ ಅಕ್ಕ ಹಂಗ್ಯಾಕೆ ಹೇಳ್ತಿ ನೀ ಆರ್ಡ್ರ್ ಮಾಡವ ಎಷ್ಟಾಗ್ಲಿ ಈ ಮನೆ ಹಿರಿಯ ಸೊಸಿ ನೀನು ನಿಂದ ಮೊದ್ಲು ಮದುವೆ ಆಗೈತಿ ಆಮೇಲೆ ನಂದು ಪ್ರತಿಭಕ್ಕನ್ನು ಮದುವೆ ಆಗೈತಿ ಎಷ್ಟಾಗ್ಲಿ ಹಿರಿಯ ಸೊಸಿ ಅಲ್ಲ ಅಷ್ಟು ಅಧಿಕಾರ ಐತವ ನಿಂಗ ತಮಾಷೆ ಮಾಡಿದೆ ಆತ ನೀ ಹೋಗಿ ಮಾತಾಡ್ತೀರ ಮಾವರ ಹತ್ರ ನಾ ಮಾಡ್ಕೊಂಬರ್ತೀನಿ ನೋಡು ಎಷ್ಟು ಭಿನ್ನಾಣ ಮಾಡ್ತಾಳ ಯಾರಿಗಾರ ಐತ ಆಟಿಟ್ಯೂಡು ಈಕಿಗೆ ಐತ ಅನ್ಬೇಕು ಇಷ್ಟು ಆಟಿಟ್ಯೂಡ್ ಒಳ್ಳೇದಲ್ಲ ಇರ್ಲಿ ಹಿರಿಯ ಸೊಸೆ ಆಗಿದ್ರೆ ನೀನಾಗಿರ್ತಿದ್ದಿ ನನಗೇನು ನಾನು ಇದ್ದಂಥ ಮನೆಯಕ್ಕೆ ನಿನ್ನಂಗೆ ಬಿಕಾರಿ ಏನಲ್ಲ ಏನು ಮಾಡ್ತಿ ಮೊದ್ಲಿದ್ದನು ನಮ್ಮ ಅತ್ತಿ ನಮ್ಮ ಮಾವ ಒಳ್ಳೆಕಿ ಅಂತಂದು ಒಳ್ಳಾಗ ಹುಚ್ಚಿ ಹೊಯ್ಸೊಂಡ್ ಕುಂತಾರ ನಾವರ ಏನ್ ಮಾಡೋಣ ನಿನ್ ಏನ ಮಾಡಿದ್ರು ನಿನ್ನನ್ನು ಕೆಟ್ಟಕ್ಕೆ ಅಂತ ಮಾಡೋಕ್ಕಾಗಲಿಲ್ಲಲ್ಲ ಆಮೇಲೆ ಇಲ್ಲಿ ಇರ್ಲಿಲ್ಲಲ್ಲ ಮನೆಯಾಗ ಮಾಡ್ತಿದ್ನೇನ ಸಮಯ ಸಿಕ್ಕಿದ್ರ ಹಾಳಾದಾಕಿ ಒಳ್ಳೆ ಕೆನ್ಷನ್ ಕುಂತಾಗ್ಬಿಟ್ಟ ದರಿದ್ರದಾಕಿ ಅಪ್ಪ
ಏನ ಬಾ ಅಂದ್ರಿ ಅಂತ ಹ್ಞೂ ಬಾ ಅಂದೆ ಆ, ಅಲ್ಲ ಮುಂಜಾನೆ ಬರ್ತೀನಿ ಅಂದಿ ನಾ ಫೋನ್ ಮಾಡಿದಾಗ ಏನು ಸಂಜೆ ಮುಂದೆ ಬಂದಿಯಲ್ಲ ಅಪ್ಪ ನಾನು ಮನ್ಯಾಗ ಹೊಲ ಮನಿ ಅಂತ ಮಾಡ್ಕೊಂಡಿರತ್ತಲ್ಲ ಎಸ್ ಸರಿ ಹೇಳಿ ವಿಷಯ ಏನು ಹೇಳಿ ನಂಗೆ ಕೆಲಸ ಭಾಳ ಅದಾವು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಕರ್ಕೊಂಡು ಊರಿಗೆ ಹೋಗ್ಬೇಕು ವಾಪಸ್ ಸರಿ ಇಲ್ಲದಿರೇನ ನಾನು ಹಿತ್ತಲ್ದಾಗದಿರಿ ಅಂತ ಗೊತ್ತಾಗ್ಲಿಲ್ಲ ಎಲ್ಲ ಹುಡುಗಿ ಬಂದ್ ನೋಡ್ರಿ ನಾನಂತ್ರ ಇನ್ನು ಕಣ್ಣು ಕಾಣೋದಿಲ್ಲ ಅಪ್ಪನ ಜೊತೆಗೆ ಏನೋ ಸಪ್ರೇಟಾಗಿ ಮಾತಾಡಕತ್ತಿ ನಾನು ಹಂಗೆ ಬಂದ್ಬಿಡೋದನ್ನ ಸ್ವಲ್ಪ ಕಾಮನ್ ಸೆನ್ಸ್ ಐತೆ ನಿನಗ ದರಿದ್ರ ಹಳ್ಳಿ ಯಾಕೆಂತ ನೀನು ಪ್ರೂವ್ ಮಾಡ್ತೀನಿ ನೋಡು ಅಲ್ಲ ಅದು ಹಂಗ ನೀವು ಬಂದ್ರಲ್ಲ ದಿಶು ಕಮಾನ್ ಸುಮಿತ್ರಾ ನೀನು ಟಿಪಿಕಲ್ ವೈಫ್ ತರ ಆಡ್ಬೇಡ ನೀನು ವೆಲ್ ಎಜುಕೇಟೆಡ್ ಅದಿದಿ ಹಳ್ಳಿ ಬಂದಿ ಅಂದ್ರೆ ಹಳ್ಳಿಯವ್ರ ತರ ಬಿಹೇವ್ ಮಾಡ್ಬೇಡ ಬೇರೆಯವ್ರದ್ದು ಪರ್ಸ್ನಲ್ ಲೈಫ್ ಇರುತ್ತ ಸ್ವಲ್ಪ ಪರ್ಸ್ನಲ್ ಸ್ಪೇಸ್ ಕೊಡೋದನ್ನ ಕಲಿ ಕಮಾನ್ ಗ್ರೋ ಅಪ್ ಮುಗಿತನಪ್ಪ ನಿನ್ನ ಹೆಂಡತಿಗೆ ಬೈದಿದ್ದು ನಾನು ಆಕಿನ ಕರೆಸ್ತಿದ್ದೆ ಆಕಿ ಬರ್ಲಿಲ್ಲ ಅಂದ್ರೂ ಏನು ನಿನ್ನ ಹತ್ರ ಅಷ್ಟೇ ಮಾತಾಡ್ತೀನಿ ಅಂತ ತಿಳ್ಕೊಂಡು ನೀನು ಅಪ್ಪ ಅದು ಹಂಗಲ್ಲ ನೀವು ನನ್ನ ಜೊತೆಗೆ ಮಾತಾಡಕ್ಕೆ ಕರೆದಿದ್ರಲ್ಲ ನಾನು ಅನ್ಕೊಂಡೆ ನನ್ನ ಹತ್ರ ಅಷ್ಟ ಪರ್ಸ್ನಲ್ ಆಗಿ ಸಪ್ರೇಟಾಗಿ ಮಾತಾಡೋಕ್ಬೇಕಂದಿರೇನೋ ಅಂತ ಹೇಳಿ ಆಯ್ತು ಹೇಳಿ ಬಂದಾಳಲ್ಲ ಹೆಂಗು ನಮ್ಗೆ ಗೊತ್ತಾಗುತ್ತೆ ಹೋಗಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಿ ನಾನು ಅವತ್ತ ಹೇಳಿನಲ್ಲ ಯಾರೂ ಎಲ್ಲೂ ಹೊಂಟಿಲ್ಲ ಹೋಗೋದಿಲ್ಲ ನೀನು ಇಲ್ಲಿಂದ ಹೋಗೋದು ಬರೋದು ಮಾಡ್ತಿದ್ದಿ ಅಷ್ಟ ವಿಷಯ ಅಲ್ಲಪ್ಪ ನೀನ ನೋಡಕತ್ತಿದಿ ಇಲ್ಲಿ ಏನೇನೆಲ್ಲ ಸಮಸ್ಯೆ ಆಗತ್ತೈತೆ ಅಂತ ಹೇಳಿ